ಕಾಡಿನೊಳಗೆ ಇರುವ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ನೀಡುವಂತೆ ಆಗ್ರಹಿಸಿ ಅಲ್ಲಿನ ಜನರು ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ನಡೆಸುವಾಗ ಉಂಟಾದ ಗಲಾಟೆ ಮತಗಟ್ಟೆ ಧ್ವಂಸ ಪ್ರಕರಣ ನಡೆದಿದ್ದು, ಈ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಸಚಿವರು ಭೇಟಿ ನೀಡಿ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶ್ರೀ ಮಲೆಮಹದೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇಂಡಿಗನತ್ತ ಮೆಂದಾರೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು, ಇದನ್ನು ಸರ್ಕಾರವು ಬಗೆಹರಿಸುವಂತೆ ಅಲ್ಲಿನ ಗ್ರಾಮಸ್ಥರು ಮತದಾನದಿಂದ ದೂರ ಉಳಿಯಲು ಮುಂದಾಗಿದ್ರು. ಆದರೆ ಮತದಾನದ ದಿನದಂದು ಅಧಿಕಾರಿಗಳು ಮತದಾನಕ್ಕೆ ಜಾಗೃತಿ ಮೂಡಿಸಿ ಕೆಲವರನ್ನ ಮತದಾನ ಹಾಕಿಸಲು ಮುಂದಾದಾಗ ಉಂಟಾದ ಗಲಾಟೆಯಿಂದ ಮತಯಂತ್ರ ಧ್ವಂಸ ಮಾಡಿದ್ದಲ್ಲದೆ ಕಲ್ಲು ತೂರಾಟ, ಲಾಠಿ ಪ್ರಹಾರವೂ ನಡೆದಿತ್ತು. ಈ ಘಟನೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲವಾರು ಮಂದಿಯನ್ನ ಬಂಧಿಸಿ ಜೈಲಿಗೆ ಹೋಗಿ ಅವರಿಗೆಲ್ಲ ಜಾಮೀನು ದೊರೆತ ಬಳಿಕ ಗ್ರಾಮಕ್ಕೆ ಬಂದವರು ಭಯದಲ್ಲೇ ಜೀವನ ಸಾಗಿಸ್ತಾ ಇದ್ರು. ಇದೀಗ ಚುನಾವಣೆ ಮುಗಿದಿದ್ದು ನೀತಿ ಸಂಹಿತೆ ತೆರವಾಗಿದೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಇಂಡಿಗನತ್ತಕ್ಕೆ ಭೇಟಿ ನೀಡಿ ಅಲ್ಲಿನ ಜನರೊಂದಿಗೆ ಮಾತುಕತೆಯನ್ನು ನಡೆಸಿ ಸರ್ಕಾರವು ಮೂಲಭೂತ ಸೌಕರ್ಯ ಕಲ್ಪಿಸಲು ಮುಂದಾಗಿರುವುದಾಗಿ ಹೇಳಿದರು. ಈ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಅದು ಈಗ ನಾವು ಜೀಪ್ ಓಡಾಡಕ್ಕೆ ನಾವು RTO ಹೇಳ್ತೀವಿ, ಸರ್ಟಿಫೈ ಮಾಡ್ತೀವಿ. ಕಂಡೀಷನ್ ಇರೋ ಗಾಡಿಗಳು ಯಾವ ಗಾಡಿ ಕಂಡೀಷನ್ ಓಡಾಡಕ್ಕೆ ಅವಕಾಶ ನಾ ಅದನ್ನ ಹೇಳಿದ್ನಪ್ಪ. ಈಗ 40-45-50 ಗಾಡಿಗೆ ರೆಡಿನೂ ಮಾಡಿಸಿದಾರೆ ಹೇಳಿದ್ಮೇಲೆ ಅದು RTO ಬಂದು ಯಾವ್ದು ಚೆನ್ನಾಗಿದೆ ಗಾಡಿ ಓಡಬಹುದು ಅಂತ ಗಾಡಿಗಳೆಲ್ಲ ಓಡಲಿ. ಬೇರೆ ಮತ್ತೆ 4 ಜನ ಬರ್ಬೇಕು, ಬಾಯ್ರೆ ಬಿಡೋದಿಲ್ವರಿ. ಸರ್ಕಾರ ನಿಮ್ಮ ಮುಂದೆ ಕೂರ್ಸ್ಕೊಂಡು ನೀವು ಇಲ್ಲಿ ಇಲ್ವಾ, ನಿವೇಶಕ ಅದು ಮೇಲ್ನೋಟಕ್ಕೆ ಮುಗ್ಧರು ಪಾಪ ಕಷ್ಟ ಅಂತ ಅನ್ಸ್ರು ಯಾರು ಕಾನೂನು ಕೈಗೆ ತಗೋಬಾರ್ದು ಅಲ್ವೇನ್ರಿ? ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಿ, ಎಲ್ಲ ಇಂಗ್ಲೀಷ್ ಓದಿರೋದ್ರಿಂದ ಚೆನ್ನಾಗಿ ಮಾತಾಡ್ತೀರಿ, ಕಾನೂನ ಕೈಗೆ ತಗೊಳಕ್ಕೋದ್ರಿ ತಪ್ಪಲ್ವಾ? ಓಟು ನಿಮ್ಮ ಮಕ್ಕಲ್ವಾ? ಓಟ್ ಮಾಡೋದು ನಿಮ್ಮ ಕರ್ತವ್ಯ ಅಲ್ವಾ? ನೀವು ಯಾವ್ದಾದ್ರೂ ಕೊಟ್ಕೊಳ್ಳಿ. ಇದನ್ನು ಕಲಿಬೇಕು ಫಸ್ಟ್ ನಾವು. ನೀವು ಯಾವಾಗಲೂ ಮುಂದೆ ಆ ಥರ ಮಾಡಕ್ಕೆ ಹೋಗ್ಬೋದು. ಇಷ್ಟ ಯಾರಿಗೆ ಬರುತ್ತೆ ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ. ಅದು ಎಲ್ಲ ಜನ ಸೇರಿ ವೋಟ್ ಮಾಡಿ. ವೋಟ್ ಮಾಡಿದಾಗ ನಿಮಗೆ ಅಧಿಕಾರ ಬರುತ್ತೆ ಕೇಳೋಕ್ಕೆ. ನೀವೇನೇನು ತೊಂದರೆಗಳಿಗೆ ಹೇಳ್ತಾ ಇದ್ರೆ ಅದು ಕೇಳೋಕ್ಕೆ. ಇಷ್ಟು ವರ್ಷದಿಂದ ಇದ್ದರೆ ಈಗ ಕೆಲಸ ಮಾಡಬೇಕು ಅಂತೇಳಿ ಮೊನ್ನೆ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಮಹದೇಶ್ವರ ಪ್ರಾಧಿಕಾರದ ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ XMLA ಅವರು, DC ಗಳು, ನಾನು ಕೂಡ ಇದ್ದೆ. ಈ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲ ಹಳ್ಳಿಗಳಿಗೆ ಅವ್ರಿಗೆಲ್ಲ ರಸ್ತೆ, ಮೂಲಭೂತ ಸೌಕರ್ಯಗಳು ಅದನ್ನು ಕೊಡಬೇಕು ಅಂತೇಳಿ ವಿಶೇಷ ಪ್ಯಾಕೇಜ್ ಮಾಡಿಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. PWD ಇಲಾಖೆ ಕೊಟ್ಟು ಸುಮಾರು 36 ಕೋಟಿ 37 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತೇಳಿ ಅವ್ರು ಕೊಟ್ಟ ಮೇಲೆ ನಿಮಗೆಲ್ಲ ಗೊತ್ತಿಲ್ಲ, ನೀವು ಬಂದಿದ್ರಿ ಅಲ್ಲಿಗೆ, ಕೆಲವರು ಬಂದಿದ್ದಾರೆ ಸಭೆ ಇರೋದಾಗ. ಜೊತೆಗೆ ಇಲ್ಲೆಲ್ಲ ವಿದ್ಯುತ್ ಶಕ್ತಿ ಇಲ್ಲ ಅಂತೇಳಿ ಕೇಬಲ್ ನೆಟ್ವರ್ಕ್ ಮುಖಾಂತರ ನಾವು ಕೊಡೋಕ್ಕೆ ಅದು ಪ್ರೋಸೆಸ್ ಆಗಿ ಫೈನಲ್ ಬಂದಿದೆ. ಯಾವಗಳಿಗೆಲ್ಲಾದರೂ ಫಾರೆಸ್ಟ್ನವರು ಅಪ್ರೂವ್ ಕೊಡ್ತಾರೆ. ಇನ್ನೊಂದು ಸ್ಮಾಲ್ ಸಬ್ಮಿಷನ್, ಸಾರಿ ಟು ಇಂಟರಪ್ಟ್. ಅದು ಬಂದಿದ್ವಿ ಸರ್, ಹೇಳ್ತಾ ಇದ್ದಂಗೆ ಇದೆಲ್ಲ ಮುಂಚೆನೇ ಪ್ಲಾನ್ ಆಗ್ತಾ ಇತ್ತು, ಯಾವುದನ್ನು ಇದು ಮಾಡಿದ್ಮೇಲೆ. ಇದು ಹೇಳ್ತಾ ಇರೋದು ಅಲ್ಲಿ ಮೀಟಿಂಗ್ ಮಾಡಿದ್ದು ಯಾವ ಎಲೆಕ್ಷನ್ ಇರಲಿಲ್ಲ, ರಾಜಕೀಯ ಇರಲಿಲ್ಲ, ಅಭಿವೃದ್ಧಿ ಅಷ್ಟೇ. ನಿಮಗೆ ಅನುಕೂಲ ಮೂಲಭೂತ ಸೌಕರ್ಯಗಳನ್ನು ಕಾಡಂಚಿನ ಭಾಗದಲ್ಲಿ ವಾಸ ಮಾಡೋ ಜನರಿಗೆ, ಅವರು ಮನುಷ್ಯರು ಬದುಕ್ತಕ್ಕಂಥ ನಿರ್ದಿಷ್ಟ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಅಂತೇಳಿ ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಮಂತ್ರಿಗಳಿಗೆ, ಶಾಸಕರಿಗೆ, ಜಿಲ್ಲಾಡಳಿತಕ್ಕೆ ಮನವರಿಕೆ ಆದಮೇಲೆ ಈ ಥರ ತೀರ್ಮಾನಗಳನ್ನು ಮಾಡಿ ವಿಶೇಷ ಪ್ಯಾಕೇಜ್ ಮಾಡಿದ್ದಾರೆ. 32 ಕೋಟಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕೇಬಲ್ ವೈರ್ಗೆ ಈಗ ಅಪ್ರೂವ್ ಮಾಡ್ತಾರೆ, 15-20 ದಿನ ಅಪ್ರೂವ್ ಕೊಡ್ತೀನಿ ಅಂತ ನಿಮಗೆ ಅದು ವಿದ್ಯುತ್ ಶಕ್ತಿ ದೊಡ್ಡ ಕೆಲಸ. ಈಗ ನಿಮಗೆ ಇಲ್ಲಿ ರಸ್ತೆಗಳು ಬೇಕು ಅಂದಾಗ ನೀವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಂತ ಕೇಳಿದ್ರೆ ಅವರು ಯಾವ ರೀತಿ ರಸ್ತೆ, ಇದು ಸೆಂಚುರಿ ಏರಿಯಾ ಅಲ್ವಾ, ವೈಲ್ಡ್ ಲೈಫ್ ಏರಿಯಾ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಜವಾಬ್ದಾರಿ ಯಾರು? ನಿಮ್ಮ ವೆಹಿಕಲ್ಗಳನ್ನ ಓಡಾಡುವಂಥ ವಾಹನಗಳ ಕಂಡೀಷನ್ನು ಹೇಗಿದೆ, ರಸ್ತೆ ಕಂಡೀಷನ್ನು ಹೇಗಿದೆ, ಹೆಚ್ಚು ಕಡಿಮೆ ಇದ್ದರೆ ಜವಾಬ್ದಾರರು ಯಾರು? ನನ್ನನ್ನು ಕೇಳಲ್ಲ, ನಿಮ್ಮನ್ನು ಕೇಳಲ್ಲ. ಯಾರು ಕೇಳ್ತಾರೆ? ಫಾರೆಸ್ಟ್ನವ್ರನ್ನ, ಕಂದಾಯ ಇಲಾಖೆಯವ್ರನ್ನ, DC ಅವ್ರನ್ನ, SP ಅವ್ರನ್ನ, ಅವ್ರಿಗೆ ಜವಾಬ್ದಾರಿ ಮಾಡ್ತಾರೆ. ಅದೆಲ್ಲ ಸರಿಯಾಗಿ ಮಾಡ್ಕೊಬೇಕಾನೆ. ಮನುಷ್ಯನ ಪ್ರಾಣ ಮುಖ್ಯ ಅಲ್ವಾ? ಮುಖ್ಯ ಅಲ್ವಾ? ಸೊ ಅದನ್ನು ಮಾಡಬೇಕಾದ್ರೆ ಕಾನೂನು ಚೌಕಟ್ಟಲ್ಲೇ ಮಾಡಬೇಕು.
ಇದು ವೈಲ್ಡ್ ಲೈಫ್ ಪ್ರೊಟೆಕ್ಟೆಡ್ ಏರಿಯಾ ಆದ್ದರಿಂದ ಅದರ ನಡುವೆನೂ ಇರೋ ರಸ್ತೆನ ಯಾವ ರೀತಿ ಅಭಿವೃದ್ಧಿ ಮಾಡಿ ಆ ಕಾನೂನಿನ ಚೌಕಟ್ಟಿನ ವ್ಯಾಪ್ತಿ ಒಳಗಡೆ ತಂದು ನಿಮಗೆ ಅನುಕೂಲ ಮಾಡೋದಕ್ಕೆ ಅಂತ ಅದನ್ನು ಈಗ ಅವರು ಸ್ಪೆಷಲ್ ಆಫೀಸರ್ ಮುಂದೆ ಇದೆ, ಯಾರು ಮುಂದೆ ಇದೆ? ನಮ್ಗೆ ಫೋನ್ ಮಾಡಿದ್ರಲ್ಲ ಅವರ ಸ್ಟೇಟ್ನಲ್ಲಿ ಸರ್, ಸ್ಟೇಟಲ್ಲಿ ಇದೆ. ಓಡಾಡೋಕ್ಕೊಂದು ರಸ್ತೆ ಕರೆಂಟ್ ಬೇಕು ಅಂತ ಸ್ವತಂತ್ರ ಬಂದು 76 ವರ್ಷ ಆದರೂ ಕೂಡ ನಮಗೊಂದು ರೋಡ್ ಇಲ್ಲ, ಕರೆಂಟ್ ಇಲ್ಲ, ಕುಡಿಯೋ ನೀರಿಲ್ಲ. ಇದೇ ನಮ್ಗೆ ಆತಂಕ. ಮನೆ ಇಲ್ಲ, ತಿನ್ನೋ ಊಟ ಇಲ್ಲ ಅಂತ ನಮ್ಗೆ ಯಾರೂ ಕೂಡ ಬೇಡಿಲ್ಲ, ಏನಿದ್ರು ಕೂಡ ನಾವು ಯಾರೂ ಕೇಳಿಲ್ಲ. ಆದರೆ ನಮಗೆ ಸರ್ಕಾರದಿಂದ ಕೊಡಬೇಕಾದ್ರೆ ಕನಿಷ್ಠ ಮೂಲಭೂತ ಸೌಕರ್ಯ ರೋಡು, ಕರೆಂಟು, ಕುಡಿಯೋ ನೀರು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇದು ಬೇಕು ಅಂತ ನಾವು ಸತ್ಮಾನಗಳಿಂದ ಕೂಡ ನೀರು ಕೂಡ ಹೋರಾಡ್ಕೊಂಡಿದ್ರು. ಇದುವರೆಗೂ ಕೂಡ ನಮ್ಗೆ ಯಾವುದೇ ಇದಾಗಿಲ್ಲ, ಸೌಲಭ್ಯಗಳಿಲ್ಲ. ನಾವು ಇವತ್ತು ಕೂಡ ಕಾಡು ಜನ ಕಣಕ್ಕೆ ಬಾಳ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹೇಳ್ಬೇಕಾದ್ದೇನಿಲ್ಲ, ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ನಾವು ಏನೋ ಮಾಡೋಕ್ಕೋಗಿ ಏನೋ ಅನಿವಾರ್ಯ ಆಗೋಯ್ತು. ಇದನ್ನು ಮಾಡಬೇಕು ಅಂತ ನಮ್ಮ ಆತ್ಮಪೂರ್ವಕದಲ್ಲೂ ಕೂಡ ಉದ್ದೇಶ ಗಲಾಟೆ ಮಾಡಬೇಕು ಅಂತ ಉದ್ದೇಶ ಯಾರ ಹತ್ರನೂ ಇಲ್ಲ. ಅಂದರೆ ಮೂಲಭೂತ ಸೌಕರ್ಯ ಪಡ್ಕೋಬೇಕು ಅಂತ ನಾವು ವೋಟ್ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳಿದ್ದು ನಿಜ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಅದನ್ನು ಬಿಟ್ಟರೆ ನಮ್ಮ ಆತ್ಮಪೂರ್ವಕವಾಗಿ ಯಾರ್ಯಾರು ಕೂಡ ನಾವು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಯಾರ ಹತ್ರನೂ ಇಲ್ಲ. ಒಂದು ದುರ್ಘಟನೆ ಆಗಬಾರ್ದಿದ್ದು ಆಗೋಯಿತು. ಅದನ್ನು ತಾವು ಅಧಿಕಾರಿಗಳು ನಮಗೆಲ್ಲ ತಂದೆ ಇದ್ದಾಗಿ ಯಾರು ಕೂಡ ಮನಸ್ಸಲ್ಲಿ ದಯಮಾಡಿ ಕೆಟ್ಟ ಜನ ಅಂತ ಯಾರು ಕೆಟ್ಟ ಜನ ಅಂತ ಯಾರು ನಿಮ್ಮ ಮನೆಗಳಿಗೆಲ್ಲ ಬಂದಿದ್ದೀವಲ್ಲ, ಆ ಥರ ಯಾರಿಗೂ ಭಾವನೆ ಇಲ್ಲ, ಯಾರಿಗೂ ಭಾವನೆ ಕೆಟ್ಟವರು ಅಂತ ಯಾರೋ ಭಾವಿಸ್ಬೇಕು. ಖಂಡಿತ ಇಲ್ಲ. ಇದಕ್ಕೆ ಮೇಲಾರು ಘನ ಸರ್ಕಾರವಾಗಿರ್ತಕ್ಕಂಥವ್ರು ನಮಗೆ ಕುಡಿಯೋ ನೀರು, ಕರೆಂಟು, ರೋಡು, ರಸ್ತೆ ಒಂದಿಲ್ಲದೆ ನಾವು ಏನೇ ಕೂಡ ಸಾಮಗ್ರಿ ಕೂಡ ತರೋಕ್ಕಾಗೋದಿಲ್ಲ. ನೀವು ಬಂದಿದ್ರಿ, ಎಷ್ಟೋ ಹೆಣ್ಮಕ್ಳು ಇಲ್ಲಿಂದ ಹೋಗ್ಬೇಕಾದ್ರೆ ಮಾರ್ಗ ಬಗ್ಗೆ ನೀವೆಲ್ಲ ಮಾತಾಡ್ತೀವಿ. ನಾವು ಬಂದ್ಮೇಲೆ ನಮ್ಮ ಸರ್ಕಾರ ಬಂದು ನಾವಿಲ್ಲಿ 2-3 ಸಲ ವಿಸಿಟ್ ಮಾಡಿದ್ಮೇಲೆ ನಾನು ಸುಮಾರು ಜನ ಬಂದು ಈ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ರು. ಅದನ್ನು ನಾವು ಇನಿಷಿಯೇಟ್ ಮಾಡಿ ಇದನ್ನು ರಸ್ತೆಗಳು ಮಾಡೋದು, ಕರೆಂಟ್ಗಳು ತಗೊಂಡು ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಸರ್ಕಾರದಲ್ಲಿ ವಿವಿಧ ಮಟ್ಟದಲ್ಲಿ ಎಲ್ಲ ನೀವು ಸ್ಟ್ರೈಕ್ ಮಾಡೋದಕ್ಕೆ ಮುಂಚೆ ನಾವು ಕ್ರಮ ತಗೊಂಡಿದ್ದೀವಿ. ಇದೆಲ್ಲ ತಗೊಂಡೆಲ್ಲ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಕರೆಂಟ್ ಈಗ ಬರಬೇಕು ಅನ್ನೋದಕ್ಕೆ ನಾವು ರಸ್ತೆ ಮಾಡೋದಕ್ಕೆಲ್ಲ ನಮ್ಮ ಫಾರೆಸ್ಟ್ನೆಲ್ಲ ಅಡಚಣೆ ಇದೆ. ಅದಕ್ಕೆಲ್ಲ ಕರೆದು ಮುಖ್ಯಮಂತ್ರಿಗಳು ಮಾತಾಡಿದ್ರೆ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದ್ದೀವಿ. ಎಕ್ಸಿಸ್ಟಿಂಗ್ ರಸ್ತೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಕರೆಂಟ್ ಈಗ ನೀವು ನಾವು ಇದು ವೈರ್ ಎಳೆಯೋಕ್ಕಾಗೋದಿಲ್ಲ, ಕೇಬಲ್ ಮುಖಾಂತರ ಕರೆಂಟ್ ತಗೊಂಬರಬೇಕು. ನಾವು ಅದನ್ನು ಈ ಥರ ಹಾಡಿಕೋಡುಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರು ಬಂದಿದ್ದಾರೆ, ನಮಗೆ ಮೂಲಭೂತ ಸೌಕರ್ಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶಾಲೆ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಒಂದು ಸುಸೂತ್ರವಾಗಿ ಮಾಡಿಕೊಡ್ಬೇಕು ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಎಲ್ಲ ಡಿಸಿಷನ್ ಎಲ್ಲ ಆಗಿದೆ. ನೀವು ಅವತ್ತು ಗಲಾಟೆ ಮಾಡೋಕ್ಕೆ ಮುಂಚೆನೇ ಆಗಿತ್ತು. ಆ್ಯಕ್ಚುಲಿ ಅದು ಕೆಲಸಗಳು ನಡೀತಾ ಇತ್ತು. ಆಯಿತು, ಪರವಾಗಿಲ್ಲ, ಏನೋ ಒಂದು ಕೆಟ್ಟಗಳಿಗೆ ನಡೆದೋಯ್ತು. ಯಾರಿಗೂ ನಮಗೂ ಯಾರ ಮೇಲೂ ಮನಸ್ತಾಪ ಇಲ್ಲ, ನಿಮಗೂ ನಮ್ಮ ಮೇಲೆ ಯಾರ ಮೇಲೂ ಮನಸ್ತಾಪ ಇಲ್ಲ. ಇನ್ನು ಮುಂದಕ್ಕೆ ಏನು ಮಾಡಬೇಕು, ಮಕ್ಕಳನ್ನ ಓದಿಸೋವಂಥದ್ದು, ಜೀವನ ಉಪಾಯ ಏನು ಮಾಡಬೇಕು ನಾವು ನೋಡ್ತಾ ಇದ್ದೀವಿ. ಸೊ ಖುದ್ದಾಗಿ ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತ ಎಲ್ಲ ಚುನಾವಣೆ ಇರೋದ್ರಿಂದ, ನೀತಿ ಸಂಹಿತೆ ಇರೋದ್ರಿಂದ ಸರ್ ಎಲ್ಲ ಬರಬೇಕಾಗಿತ್ತು, ಅವತ್ತೇ ಬರ್ತೀವಿ ಅಂತ ಹೇಳ್ತಾ ಇದ್ರು. ನೀತಿ ಸಂಹಿತೆ ಜಾರಿನಲ್ಲಾಗಿದೆ. ಅದಕ್ಕೋಸ್ಕರ ಅವರು ಪಾಪ ಅವತ್ತಿಂದನೂ ಎಲ್ಲ ಮಿನಿಸ್ಟರ್ಸ್ MLAs ಎಲ್ಲ ಬರಬೇಕು ಅಂತ ಇದ್ರು, ಬರೋಕ್ಕಾಗಿರಲಿಲ್ಲ. ಕಷ್ಟ ಸುಖ ಏನಿದೆ ನಾವೆಲ್ಲ ಸರ್ಕಾರದ ಹಂತದಲ್ಲಿ ಏನೇನೋ ತಯಾರಿ ಮಾಡ್ಕೊಂಡಿದ್ದೀವಿ, ಏನೇನೋ ಆ್ಯಕ್ಚುಲಿಗೆ ನಿಮ್ಮೂರಿಗೆ ಎಲ್ಲ ನಿಮ್ಮ ಕೋರ್ಟ್ ಕೇಸ್ ಆದರೆ ಕಾನೂನು ಪ್ರಕಾರ ಈಗ ಮಾಡಲೇಬೇಕಾಗುತ್ತೆ. ಕೇಸ್ ಮಾಡಿದ್ದಾರೆ, ಮತ್ತು ಮ್ಯಾಜಿಸ್ಟ್ರೇಟ್ರಿಗೆಲ್ಲ ಹೋಗಿ ಎಲ್ಲ ಏನಿರಬೇಕು ಏನಿದ್ರು ಬಿಡುಗಡೆಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಉಳಿದ ಕೇಸ್ ಬಗ್ಗೆ ಏನಿಲ್ಲ ಮಾಡೋಕ್ಕೆ ವ್ಯವಸ್ಥೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಇನ್ನು ಬೇಸಿಕಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವೆಲ್ಲ ಮಾತಾಡ್ತೀವಿ. ನಾವು ಬಂದ್ಮೇಲೆ ನಮ್ಮ ಸರ್ಕಾರ ಬಂದು ನಾವಿಲ್ಲಿ 2-3 ಸಲ ವಿಸಿಟ್ ಮಾಡಿದ್ಮೇಲೆ ಸುಮಾರು ಜನ ಬಂದು ಈ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ರು. ಅದನ್ನು ಇನಿಷಿಯೇಟ್ ಮಾಡಿ ಇದನ್ನು ರಸ್ತೆಗಳು ಮಾಡೋದು, ಕರೆಂಟ್ಗಳು ತಗೊಳ್ಳೋದು, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಸರ್ಕಾರದಲ್ಲಿ ವಿವಿಧ ಮಟ್ಟದಲ್ಲೆಲ್ಲ ಇದು ಸ್ಟ್ರೈಕ್ ಮಾಡೋದಕ್ಕೆ ಮುಂಚೆ ನಾವು ಕ್ರಮ ತಗೊಂಡಿದ್ದೀವಿ. ಇದೆಲ್ಲ ತಗೊಂಡೆಲ್ಲ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಕರೆಂಟಿಗೆ ಬರಬೇಕು ಅನ್ನೋದಕ್ಕೆ ನಾವು ರಸ್ತೆ ಮಾಡೋದಕ್ಕೆಲ್ಲ ನಮ್ಮ ಫಾರೆಸ್ಟ್ನೆಲ್ಲ ಅಡಚಣೆ ಇದೆ. ಇದಕ್ಕೆಲ್ಲ ಕರೆದು ಮುಖ್ಯಮಂತ್ರಿಗಳು ಮಾತಾಡಿದ್ರೆ ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಎಕ್ಸಿಸ್ಟಿಂಗ್ ರಸ್ತೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಕರೆಂಟ್ ಈಗ ನೀವು ನಾವು ಇದು ವೈರ್ ಎಳೆಯೋಕ್ಕಾಗೋದಿಲ್ಲ, ಕೇಬಲ್ ಮುಖಾಂತರ ಕರೆಂಟ್ ತಗೊಂಬರಬೇಕು. ನಾವು ಅದು ಎಸ್ಟಿಮೇಟ್ ಆಗಿದೆ. ಅದು 38 ಕೋಟಿ ರೂಪಾಯಿ ಎಸ್ಟಿಮೇಟ್ ಅಲ್ಲ, ಮುಂಚೆಲ್ಲ 4 ಗ್ರಾಮಕ್ಕೆ ಮಾತ್ರ 6 ಕೋಟಿ, 38 ಕೋಟಿಗೆ ಎಸ್ಟಿಮೇಟ್ ಎಲ್ಲ ಗ್ರಾಮ. ಈಗ ರಸ್ತೆ ಮಾಡೋಕ್ಕೂ ಸಹ ಎಲ್ಲ ಎಸ್ಟಿಮೇಟ್ ಮಾಡಿದ್ದಾರೆ. 31 ಕೋಟಿ ಸರ್. CC ರಸ್ತೆ ಆದರೆ 55 ಕೋಟಿ ಸರ್. ಈಗ ಡಾಂಬರ್ ರಸ್ತೆ ಮಾಡೋದಾದರೆ 31 ಕೋಟಿ. ನಾವು ಬರೋದಕ್ಕಾಗಿ ಮಾತಾಡ್ತಿದ್ದೀವಿ. CC ರಸ್ತೆನ ಮಾಡ್ಬೋಣ, ಪರ್ಮನೆಂಟ್ ಆಗಿರುತ್ತೆ ರಸ್ತೆ ಮಾತಾಡ್ತಿದ್ದೀವಿ.
ಅದಕ್ಕೆ ನಮ್ಮ ಮಂತ್ರಿಗಳ ಸಹಕಾರನ ಅಗತ್ಯ ಇದೆ. ನಿಮ್ಮ ಇಲಾಖೆನ ಸ್ವಲ್ಪ ಸಹಾಯ ಮಾಡ್ಬೋದು. ಟೈಪ್ಸಿಂದ ಟೈಪ್ಸ್ ಇಲ್ಲ, ನಾವು ಇಲಾಖೆ ಕೊಟ್ಟರೆ ನಾವೊಂದು CC ರಸ್ತೆನೇ ಪರ್ಮನೆಂಟಾಗಿ ಮಾಡ್ಬೋದು. ಇಷ್ಟು ವ್ಯವಸ್ಥೆ ಮಾಡಿದ್ದೀವಿ ನಾವು, ಗೊತ್ತಾಯ್ತಾ? ನಾವು ಬಂದ ಮೇಲೆ ಈಗ ನಾವು ಸುಮ್ಮನೆ ಭಾಷಣ ಮಾಡೋಕ್ಕೆ ಏನು ಬಂದಿಲ್ಲ. ಎಲ್ಲ ಕ್ರಮ ತಗೊಂಡು ಸರ್ಕಾರ ನಡೆಸಲು ನೀರು ಹಂತದಲ್ಲಿ ಮಂಜೂರು ರಚನೆಯಲ್ಲಿದೆ. ನಾವು ಈ ಗಲಾಟೆ ಆದಮೇಲೆ ಮುಖ್ಯಮಂತ್ರಿಗಳು ನಮಗೆ ಇದೇನಾಗಬೇಕು ಅದನ್ನು ಮಾಡಬೇಕು, ಇಮಿಡಿಯೇಟಾಗಿ ಮಾಡಿಸಿ ಮೊನ್ನೆ ತನಕ ಕೋಡ್ ಆಫ್ ಕಂಡಕ್ಟ್ ಈಗೆಲ್ಲ ಮುಗಿದಿದೆ. ಮುಂದಕ್ಕೆ ನಾವು ಏನೇನು ಮಾಡ್ಬೋದು ಅಂತ ಕ್ರಮ ತಗೋಬೇಕಲ್ಲ. ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಜಿಲ್ಲೆಯಾಗಿ 25 ವರ್ಷ ಆಯಿತು, ಯಾರು ಕ್ರಮ ತಗೊಂಡು ನಾವಾರು ಮಾಡ್ತಾ ಇದ್ದೀವಿ. ಸರ್ಕಾರ ಈಗ ನಮ್ಮ ಮೇಲೆ ಗಲಾಟೆ ಮಾಡೋದು